सुमतिभिरनुमेदं शुभ्रकायं सखायं सुखमजमनपाजं मुक्त्युपाजं विमाजं द्रहयमहममेजं ध्येजमाम्नायगेयं सदजमसदजेजं श्रीसहाजं भजेजम् अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् भवति यदनुभावात्येडमूकोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च मिथ्या सिद्धान्त दुर्ध्वान्त विध्वंसनविचक्षणः जयतीर्थाख्यतरणिर्भासतां नो हृदम्बरे अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम्। ಶ್ರೀಪಾದರಾಜರ ಕುರಿತಾಗಿ ಒಂದು ಅಪೂರ್ವವಾದ ದೇವರ ನಾಮವನ್ನು ವ್ಯಾಸರಾಜರು ರಚನೆ ಮಾಡಿದ್ದಾರೆ. ಆ ದೇವರ ನಾಮ ವಾದಿಗಜ ಮಸ್ತಕ ಅಂತ ಪ್ರಾರಂಭ ಆಗುತ್ತೆ. ಶ್ರೀಪಾದರಾಜರನ್ನ ವರ್ಣಿಸಬೇಕಾದ್ರೆ ಅದಕ್ಕೂ ಒಂದು ಅಸಾಧಾರಣವಾದ ಯೋಗ್ಯತೆ ಬೇಕು. ಅದಿದ್ದದ್ದು ಶ್ರೀ ವ್ಯಾಸತೀರ್ಥರ ಬಳಿಯಲ್ಲಿ. ಸಾಕ್ಷಾತ್ ಶ್ರೀಪಾದರಾಜರ ಶಿಷ್ಯರಾದ ವ್ಯಾಸತೀರ್ಥರಿಗೆ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಹತ್ತಿರದಲ್ಲಿದ್ದು ಶ್ರೀಪಾದರಾಜರು ಹೇಗೆ ವಾದ ಮಾಡ್ತಾ ಇದ್ರು, ಆ ವಾದ ಸರಣಿ ಹೇಗಿತ್ತು, ಅವರ ವಿದ್ಯೆ ಹೇಗಿತ್ತು, ಹತ್ತಿರದಲ್ಲಿ ಅವರ ಬಳಿ ಕಲಿತು ಅದನ್ನು ಅರಗಿಸಿಕೊಂಡವರು ವ್ಯಾಸರಾಜರು. ಹಾಗಾಗಿ ಅವರು ಈ ದೇವರ ನಾಮದಲ್ಲಿ ಶುರು ಮಾಡೋ ಪದನೇ ವಾದಿಗಜ ಅಂತ ಪ್ರಾರಂಭವನ್ನ ಮಾಡ್ತಾರೆ. ಆ ವಾದಿಗಜ ಅಂತ ಪ್ರಾರಂಭ ಮಾಡಿ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಈ ಕೃತಿಯಲ್ಲಿ ವ್ಯಾಸತೀರ್ಥರು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಅದರ ಮುಂಚೆ ಮೊದಲಿಗೆ ಈ ದೇವರ ನಾಮದ ಗಾಯನವನ್ನ ಆಲಿಸಿ ನಂತರ ವ್ಯಾಖ್ಯಾನಕ್ಕೆ ಹೋಗೋಣ. ಮೊದಲಿಗೆ ಈ ಕೃತಿಯ ಗಾಯನವನ್ನ ಈಗ ಮಾಡ್ತಾರೆ, ಅದನ್ನ ಕೇಳೋಣ. वादिगजमस्तकाङ्कुशसूजन बुधगेय मेदिनी सुरवन्द्या श्रीपादराय वादिगजमस्तकाङ्कुशसूजन बुधगेय मेदिनी सुरवन्द्या श्रीपादराय सकलशास्त्रकलाप संन्यासकुलदीप सकलसत्यस्ताप सुज्ञानदीप सकलशास्त्रकलाप संन्यासकुलदीप सकलसत्यस्ताप सुज्ञानदीप प्रकटपावनरूप हरिकुजनमतलोप प्रकटपावनरूप हरिकुजनमतलोप निकटवर्जित पाप कीर्ति प्रताप
निकटवर्जित पाप कीर्ति प्रताप वादिगजमस्तका कुशसुजन बुधगेया मेदिनी सुरवन्द्या श्रीपादराया हरिपदाम्बुजभृङ्ग परमता हि विहङ्ग परमसुगुणान्तरङ्ग भवदुरितभङ्गा हरिपदाम्बुजभृङ्ग परमता हि विहङ्ग परमसुगुणान्तरङ्ग भवदुरितभङ्गा शरणकीर्तितरङ्ग शत्रुतिमेरपतङ्ग शरणकीर्तितरङ्ग शत्रुतिमेरपतङ्ग शरणु शुभचरिताङ्ग षट्शास्त्रसङ्ग शरणु शुभचरिताङ्ग षट्शास्त्रसङ्ग वादिगजमस्तकाङ्कुशसुजन बुधगेया मेदिनी सुरवन्द्या श्रीपादराया श्रीकृष्ण दिव्य पादाब्ज चिन्तालोल वरहेमवर्णमुनि पतिय सुकुमारा श्रीकृष्ण दिव्य पादाब्ज चिन्तालोल वरहेमवर्णमुनि पतिय सुकुमारा गुरुतिलक श्रीपादराय अमितोद्धारा गुरुतिलक श्रीपादराय अमितोद्धारा शरण जन सुरधेनु भक्त मंदारा गुरुतिलक श्रीपादराय अमितोद्धारा शरण जन सुरधेनु भक्त मंदारा वादिगजमस्तकाङ्कुशसुजन बुधगेया मेदिनी सुरवन्द्या श्रीपादराया वादिगजमस्तकाङ्कुशसुजन बुधगेया मेदिनी सुरवन्द्या श्रीपादराया श्रीपादराया ಇದುವರೆಗೆ ನಾವು ಈ ದೇವರ ನಾಮವನ್ನ ಕೇಳಿದ್ವಿ. ವ್ಯಾಸತೀರ್ಥರು ಶ್ರೀಪಾದರಾಜರನ್ನ ಹೇಗೆ ಕಂಡಿದ್ದಾರೆ ಅನ್ನೋದು ಸ್ಪಷ್ಟ. ಈ ದೇವರ ನಾಮವನ್ನು ಆಲಿಸಿದಾಗ ವಾದಿಗಜ ಮಸ್ತಕ ಅಂಕುಶ ಅಂತ ಹೊಸ ಹೊಸ ಶ್ರೀಪಾದರಾಜರ ನಾಮಗಳನ್ನ ವ್ಯಾಸರಾಜರು ತಿಳಿಸ್ತಾರೆ. ನಾವೆಲ್ಲ ವ್ಯಾಸರಾಜರ ಪರಾಕನ್ನ ಹೇಳ್ತೀವಿ. ಪದವಾಕ್ಯ ಪ್ರಮಾಣ ಪಾರಾವಾರ ಪಾರೀಣ ಸರ್ವತಂತ್ರ ಸ್ವತಂತ್ರ ಅಂತೆಲ್ಲ ಹೇಳ್ತೀವಿ. ಇದು ವ್ಯಾಸರಾಜರ ಮೇಲಾಯ್ತು. ಆದ್ರೆ ಅಂಥ ಪರಾಕನ್ನ ಹೇಳಿಸ್ಕೊಡೋ ವ್ಯಾಸತೀರ್ಥರು ತಮ್ಮ ಗುರುಗಳ ಮೇಲೆ
ಪರಾಕನ್ನ ರಚಿಸುವಂತೆ ಈ ಕೃತಿಯನ್ನ ರಚಿಸಿದ್ದಾರೆ. ತಮ್ಮ ಗುರುಗಳು ಹೇಗಿದ್ರು ಅಂದ್ರೆ ಅವ್ರು ಹೇಳೋದು ವಾದಿಗಜ ಮಸ್ತಕಾಂಕುಶ ಅಂತ ಹೇಳ್ತಾರೆ. ವಾದಿಗಳು ಆನೆ ಅಂತೆ. ಆನೆಯನ್ನ ಬಗ್ಗು ಬಡಿಬೇಕು ಅಂದ್ರೇನು, ಅದು ಸಿಂಹ ಒಂದು. ಆದ್ರೆ ಸಿಂಹ ಆನೆಯನ್ನ ಕೊಂದೇ ಬಿಡುತ್ತೆ. ಆದ್ರೆ ಅದೇ ಮಾವುತ ಆನೆಯನ್ನ ನಿಯಂತ್ರಣ ಮಾಡ್ತಾನೆ. ಆನೆಗೆ ಮದ ಬಂದಿದ್ರೆ, ಕೊಬ್ಬಿನಿಂದ ಆಚೆ ಈಚೆ ಓಡಾಡ್ತಾ ಇದ್ರೆ ಅದನ್ನು ಹೇಗೆ ನಿಗ್ರಹ ಮಾಡಬೇಕು, ತನ್ನ ಹತೋಟಿಲಿ ಹೇಗೆ ಇಟ್ಕೊಳ್ಬೇಕು ಅಂತ ಆ ಮಾವುತನಿಗೆ ಗೊತ್ತು. ಯಾಕೆಂದ್ರೆ ಅಂಕುಶ ಹಿಡ್ಕೊಂತಾನೆ. ಅಂಕುಶವನ್ನು ಹಿಡ್ಕೊಂಡು ಆನೆಯ ನಿಯಂತ್ರಣ ಮಾಡ್ತಾನೆ. ಅದೇ ರೀತಿ ಶ್ರೀಪಾದರಾಜರು ಕೂಡ ವಾದಿಗಳ ಸಂಹಾರ ಮಾಡ್ತಾ ಇರಲಿಲ್ಲ, ಕೆಟ್ಟದ್ದನ್ನು ಅವ್ರಿಗೆ ಮಾಡ್ತಾ ಇರಲಿಲ್ಲ. ಆದರೆ ಆ ಮದಿಸಿದ ಪ್ರತಿವಾದಿಗಳು ಆನೆಗಳೇನಿದಾವೆ, ಯಾವಾಗ ಇವ್ರು ವಾದಕ್ಕೆ ಬರ್ತಾ ಇದ್ರು, ಇವರೆಲ್ಲ ಪ್ರತಿವಾದಿಗಳು, ಆಗ ತಮ್ಮ ಮಾತು ಏನಿತ್ತು ಅದೇ ಒಂದು ದೊಡ್ಡ ಅಂಕುಶ ಇವರಿಗೆ. ಆ ಅಂಕುಶ ಹಿಡ್ಕೊಂಡು ಆ ಆನೆಗಳನ್ನ ನಿಯಂತ್ರಣ ಮಾಡ್ತಾ ಇದ್ರು. ನೋಡಿ, ನೀವು ಹೇಳ್ತಾ ಇರೋ ವಿಚಾರ ಎಲ್ಲೋ ಹೋಗ್ತಾ ಇದೆ, ಬೇಡ. ಪ್ರಕೃತ ವಾಕ್ಯಾರ್ಥ ಯಾವ ವಿಷಯದಲ್ಲಿ ಚರ್ಚೆ ನಡೀತಾ ಇದೆ ಆ ವಿಷಯಕ್ಕೆ ಬನ್ನಿ, ಎಲ್ಲೆಲ್ಲೋ ಹೋಗ್ಬೇಡಿ ಅಂತ ಮಧ್ಯೆ ಮಧ್ಯೆ ಅಂಕುಶ ಹಿಡ್ಕೊಂಡು ಆ ಆನೆಗಳನ್ನ, ಪ್ರತಿವಾದಿಗಳನ್ನ ಈ ಕಡೆ ಎಳ್ಕೊಂಬರೋರು. ವಿಷಯ ಬಿಟ್ಟು ಬೇರೆ ಕಡೆ ಹೋಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಚೆನ್ನಾಗಿ ಒಂದು 1000 ಜನ ಸೇರಿದ ಸಭೆಯಲ್ಲಿ ಎಷ್ಟೇ ವಾದಿಗಳು ಮಾತಾಡಿದ್ರು ಅಂಕುಶ ಹಿಡ್ಕೊಂಡು ಒಬ್ಬ ಮಾವುತ ಹೇಗೆ ಆನೆಯನ್ನ ನಿಯಂತ್ರಣ ಮಾಡ್ತಾನೋ ಹಾಗೆ ಶ್ರೀಪಾದರಾಜರು ನಿಯಂತ್ರಣ ಮಾಡ್ತಾ ಇದ್ರು ಅಂತ. ತುಂಬಾ ಕಷ್ಟ ವಿಷಯ. 100 ಜನ ಮಾತಾಡ್ಬೇಕಾದ್ರೆ ಒಬ್ಬರ ಮಾತನ್ನ ಕೇಳಬೇಕು. 100 ಜನ ಅಂದ್ರೆ ತುಂಬಾ ಕಷ್ಟ ಇದೆ. ಒಬ್ಬೊಬ್ರು ಒಂದೊಂದು ಅಭಿಪ್ರಾಯ ಹೇಳ್ತಾರೆ. ಇವ್ರು ಹೇಳಿದ್ ಸರಿ ಇಲ್ಲ, ಅವ್ರು ಹೇಳಿದ್ ಸರಿ ಇಲ್ಲ, ಜಗಳ ಆಡ್ತಾ ಇರ್ತಾರೆ. ಆದ್ರೆ ಅಷ್ಟೂ ಜನರನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಒಂದು ಹಾದಿಯಲ್ಲಿ ಹೋಗಬೇಕು ಅಂದ್ರೆ ಅದಕ್ಕೊಂದು ದೊಡ್ಡ ವಿದ್ವತ್ತೆ ಬೇಕು, ಅಂಥ ವ್ಯಕ್ತಿತ್ವನೂ ಬೇಕು. ಅದು ತಮ್ಮ ಗುರುಗಳಾದ ಶ್ರೀಪಾದರಾಜರಲ್ಲಿ ಇತ್ತು ಅಂತ ವ್ಯಾಸತೀರ್ಥರು ತಾವು ವರ್ಣಿಸ್ತಾ ಇದ್ದಾರೆ. ವ್ಯಾಸರಾಜರ ದೊಡ್ಡ ವಾಕ್ಯಾರ್ಥಪಟು. ಎಂಥ ಗ್ರಂಥಗಳನ್ನು ಬರೆದಿದ್ದಾರೆ, ಎಂಥ ವಾಕ್ಯಾರ್ಥ ಸಭೆಗಳು ಅವರ ಕಾಲದಲ್ಲಿ ನಡೀತಾ ಇತ್ತು. ಅಂಥ ವ್ಯಾಸರಾಜರೇ ತಮ್ಮ ಗುರುಗಳ ಬಗ್ಗೆ ಎಂಥ ಶ್ಲಾಘನೆಯನ್ನ ಮಾಡಿರೋದನ್ನಲ್ಲಿ ಗಮನಿಸ್ಬೋದು. ಇನ್ನೊಂದು ಘಟನೆ ಶ್ರೀಪಾದರಾಜರ ಚರಿತ್ರೆಯಲ್ಲಿ ನಾವು ಕೇಳ್ತೀವಿ. ಅವರು ದಿಗ್ವಿಜಯ ಯಾತ್ರೆಗೆ ಹೊರಡ್ತಾರೆ. ಎಲ್ಲ ಕಡೆ ಹೋದಾಗ ಕೆಲವ್ರಿಗೆಲ್ಲ ಅಸಹನೀಯತೆ ಇವ್ರ ಮೇಲೆ. ದೊಡ್ಡ ವ್ಯಕ್ತಿಗಳು ಇವರು, ಬಹಳ ವಿದ್ಯೆಯನ್ನು ಸಂಪಾದನೆ ಮಾಡಿದವರು. ಹೊಟ್ಟೆ ಉರಿ, ಅಸೂಯೆ ಜಾಸ್ತಿ. ಅದಕ್ಕೆ ಕೆಲವರೆಲ್ಲ ಆಡ್ಕೊಳ್ತಾರಂತೆ. ಏನು, ಶ್ರೀಪಾದರಾಜರು ಅಲ್ಲೆಲ್ಲ ಭಾಗವತ ಧರ್ಮ ಪ್ರಚಾರ ಮಾಡ್ತಾ ಇದ್ರಂತೆ. ಅಂದ್ರೆ ಕೀರ್ತನೆಗಳನ್ನ ಹೇಳಿ, ಉಗಾಭೋಗ ಇತ್ಯಾದಿಗಳನ್ನ ಹೇಳಿ ದೇವರ ಮೇಲೆ ಭಕ್ತಿ ಪ್ರಚೋದನೆ ಬರಬೇಕು ಭಕ್ತರಿಗೆ. ಆ ರೀತಿ ಒಂದು ಎಲ್ಲರಿಗೂ ಒಂದು ಧರ್ಮ ಗುರುವಾಗಿ ತಾವೇನು ಕೆಲಸ ಮಾಡ್ಬೇಕು ಅದನ್ನು ಮಾಡ್ತಾ ಇದ್ರು. ಹರಿದಾಸ ದೀಕ್ಷೆಯನ್ನ ಕೊಟ್ಟು ಅನೇಕ ಕೀರ್ತನೆಗಳನ್ನ ಕನ್ನಡದಲ್ಲಿ ರಚನೆ ಮಾಡಿ ತಾವು ಒಂದು ಪರಂಪರೆಗೆ ನಾಂದಿ ಹಾಡಿದರು. ಅಂಥ ಶ್ರೀಪಾದರಾಜರು ಎಲ್ಲ ಕಡೆ ವಾಕ್ಯಾರ್ಥ ಮಾಡೋದನ್ನ ಬಿಟ್ಟು ಏನ್ ಮಾಡಿದರು, ಭಕ್ತಿ ಪ್ರಚೋದನೆ ಮಾಡೋಣ ಅಂತ ಮಾಡ್ಲಿಕ್ಕೆ ಶುರು ಮಾಡಿದರು. ವಸ್ತುತಃ ಅದೆಲ್ಲ ವಾಕ್ಯಾರ್ಥ ಹಿಂದೆ ನಡೆದೋಯ್ತು, ಅದೆಲ್ಲ ಬೇಡ, ಜನರಿಗೆ ಭಕ್ತಿ ಶ್ರದ್ಧೆ ಹೆಚ್ಚಾಗಬೇಕು, ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಅಂತ ಅದಕ್ಕೆ ಮಾಡ್ತಾ ಇದ್ರು. ಇವ್ರಿಗೆಲ್ಲ ಏನು, ಅಯ್ಯೋ ಇದೆಲ್ಲ ಮಾಡೋದು ಯಾರು ಅಂದ್ರೆ ಪಾಂಡಿತ್ಯ ಇಲ್ಲದೆ ಇರೋರು, ಏನು ಕೆಲಸ ಬರದೇ ಇರೋರು, ಇಂಥ ಭಾಗವತ ಧರ್ಮ ಪ್ರಚಾರ ಮಾಡ್ತಾ ಕೂಡ್ತಾರೆ ಅಷ್ಟೇ, ಕನ್ನಡದಲ್ಲೆಲ್ಲ ಕೀರ್ತನೆಗಳು ಹಾಗೆ ಹೀಗೆ ಅಂತ ಅವರ ಮೇಲೆ ಅಸೂಯೆಯಿಂದ ಮಾತಾಡಿದರು. ಅದಕ್ಕೆ ಹೌದಾ, ಆ ಕಿವಿಗೆ ಬಿತ್ತು. ಶ್ರೀಪಾದರಾಜರ ಕಿವಿಗೆ ಬಿದ್ದ ಮೇಲೆ ಅವ್ರು ಹೇಳ್ತಾರೆ ಶಿಷ್ಯರಿಗೆ, ಹಾಗಾದ್ರೆ ಒಂದು ವಾಕ್ಯಾರ್ಥ ಸಭೆ ಏರ್ಪಾಟ್ ಮಾಡೋಣ ಅಂತ. ಸರಿ, ಆಗ ಹೆದರಿಕೆ ಶುರು ಆಯ್ತು ಪ್ರತಿವಾದಿಗಳಿಗೆ. ಅಯ್ಯೋ ಸಿಗಾಕೊಂಡ್ಬಿಟ್ವಿ, ಶ್ರೀಪಾದರಾಯರು ವಾಕ್ಯಾರ್ಥಕ್ಕೆ ಆಹ್ವಾನ ಕೊಟ್ಟಿದ್ದಾರೆ, ಸರಿ ಬರ್ಲೇಬೇಕು, ಯಾಕೆ ಇವರೇ ತಾನೇ ಹೇಳಿದ್ದು. ಶ್ರೀಪಾದರಾಜರೇನು ವಾಕ್ಯಾರ್ಥಕ್ಕೆ ಬರ್ತಾ ಇಲ್ಲ, ಚರ್ಚೆಗೆ ಇಳಿತಾ ಇಲ್ಲ, ಭಾಗವತ ಧರ್ಮ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ. ಆಗ ಅಲ್ಲಿನ ಉತ್ತರ ಭಾರತದ ಪಂಡಿತರುಗಳು ತಾವೆಲ್ಲ ಸೇರಿ ಒಂದು ವಾಕ್ಯಾರ್ಥ ಸಭೆ ಆಯೋಜನೆ ಮಾಡಿ ಆಹ್ವಾನ ನೀಡಿದ್ರು. ಅದಕ್ಕೆ ತಕ್ಕ ಹಾಗೆ ಶ್ರೀಪಾದರಾಜರು ತಾವು ಹೊರಟರು. ಕೂತಾಗ ಈ ಕೆಲವರೆಲ್ಲ ವಾದಿಗಳೇನಂದ್ರೆ ತಮಗೆ ಮಾತಾಡ್ಲಿಕ್ಕೆ ಬರಲ್ಲ. ಅದಕ್ಕೇನ್ ಮಾಡೋದು, ಮುಂಚೆನೆ ಯಾವ್ದ್ಯಾವ್ದೋ ದೇವಿಯ ಆರಾಧನೆ ಮಾಡ್ಕೊಂಡ್ಬರೋದು, ಕ್ಷುದ್ರ ದೇವತೆಗಳ ಆರಾಧನೆ ಮಾಡಿ ಮುಂದೆ ಕೂತಿರೋರ್ಗೆ ಮಾತೇ ಬರಬಾರ್ದು, ಮಾತಾಡ್ಲೇಬಾರ್ದು. ಮಾತಾಡ್ಲಿಕ್ಕೆ ಬರದೇ ಇದ್ರೆ ಸೋತ್ರು ಅಂತ ಅರ್ಥ, ನಾವು ಗೆದ್ವಿ ಅಂತ ಅರ್ಥ. ಹೀಗೆ ಮಾತಾಡ್ಲಿಕ್ಕೆ ಬರದೇನೆ ಕೆಲವು ವಾದಿಗಳು ಶ್ರೀಪಾದರಾಜರಿಗೆ ಮಾತು ಬರಬಾರ್ದು ಅನ್ನೋ ತರ ಒಂದು ಕ್ಷುದ್ರ ದೇವತೆಯ ಉಪಾಸನೆಯನ್ನ ಮಾಡಿದ್ರಂತೆ. ಮಾಡ್ಕೊಂಡು ಬಂದ ಮೇಲೆ ಕೂತ್ರು.
ಶ್ರೀಪಾದರಾಜರು ತಮ್ಮ ದಿವ್ಯ ದೃಷ್ಟಿಯಿಂದ ಎಲ್ಲವನ್ನು ತಿಳ್ಕೊಂಡಿದ್ದಾರೆ. ಗೊತ್ತಾಯ್ತು, ಓಹೋ ಹೀಗ, ಸರಿ. ಹಯಗ್ರೀವ ಮಂತ್ರ ಜಪ ಮಾಡ್ಲಿಕ್ಕೆ ಶುರು ಮಾಡಿದ್ರಂತೆ. ನಾವೀಗ ಶ್ರೀಪಾದರಾಜ ಮಠದ ಸಂಸ್ಥಾನದಲ್ಲಿ ಹಯಗ್ರೀವ ದೇವರ ಪ್ರತಿಮೆಯನ್ನ ಕಾಣಬಹುದು. ಆ ಹಯಗ್ರೀವ ಉಪಾಸಕರು ಕೂಡ ಆಗಿದ್ರು ಶ್ರೀಪಾದರಾಜರು. ಅದಕ್ಕೆ ಸೂಚನೆಯಂತೆ ಆ ಹಯಗ್ರೀವ ದೇವರು ಕೂಡ ಇಂದಿನ ಸಂಸ್ಥಾನ ಪ್ರತಿಮೆಗಳಲ್ಲಿ ಕಾಣುತ್ತೆ. ಅಂತ ಶ್ರೀಪಾದರಾಜರು ಹಯಗ್ರೀವ ಮಂತ್ರ ಜಪವನ್ನ ಮಾಡಿ ಮಾಡಿ ತಾವು ತಮ್ಮ ವಾಗ್ಝರಿ ಗಂಗಾಝರಿಯಂತೆ ಆಗುವಂತೆ ಹಯಗ್ರೀವನನ್ನ ಪ್ರಾರ್ಥಿಸಿದ್ರು, ಶುರು ಮಾಡಿದ್ರು. ಮಾತು ಶುರುವಾಯಿತು, ದಡ 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 ಗಂಗಾ ಪ್ರವಾಹದಂತೆ ಆ ದೊಡ್ಡ ಸಭೆಯಲ್ಲಿ ತಾವು ವಿಷಯಗಳನ್ನ ಹೇಳ್ತಾ ಹೇಳ್ತಾ ಹೋದ್ರು. ಎಲ್ಲರೂ ಮೂಕ ವಿಸ್ಮಿತರಾದರು. ಏನ್ ಮಾಡೋದು, ಇದು ಹೇಗೆ ಸಾಧ್ಯ ಆಯಿತು ಅಂತ ಎಲ್ಲ ಪಂಡಿತರಿಗೆ ಯೋಚನೆ. ಯಾಕೆ ಅವರು ಕ್ಷುದ್ರ ದೇವತೆಯನ್ನ ಧ್ಯಾನ ಮಾಡಿ ಅಲ್ಲೆಲ್ಲ ಬಲಿ ಸಮರ್ಪಣೆ ಮಾಡಿ ಬಂದಿರ್ತಾರೆ. ಇವ್ರು ಮಾತಾಡಬಾರ್ದು ಇವರು ಅಂತ ಆರಾಮಾಗಿ ಮಾತಾಡ್ತಾ ಇದ್ದಾರೆ. ಆಶ್ಚರ್ಯ ಆಗೋಯ್ತು. ಮುಗೀತು, ಸೋತ್ರು ಅಂತಾನೆ ಅರ್ಥ, ಸೋತ್ರು. ಅದಾದ್ಮೇಲೆ ಆ ದೇವತೆ ಬಳಿ ಹೋಗ್ತಾರೆ. ಏನಿದು, ನಿನ್ನ ಆರಾಧನೆ ಮಾಡಿದ್ರು ಕೂಡ ನಾವಿವತ್ತು ಸೋತ್ವಿ, ಒಂದು ದಿವಸನೂ ಹೀಗಾಗಿರಲಿಲ್ಲ, ಯಾಕಿವತ್ತು ನಮಗೆ ಎಡ್ವರ್ಟ್ ಮಾಡಿದಿ ಹಾಗೆ ಹೇಗೆ ಅಂತ ದೇವತೆ ಮೇಲೆ ಎಗರಾಡ್ತಾ ಇದ್ದಾರೆ. ಪಾಪ ಆ ಕ್ಷುದ್ರ ದೇವತೆಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಏನಂತ ಹೇಳ್ಬೇಕು ಇವ್ರಿಗೆಲ್ಲ, ನೀವೆಲ್ಲ ಆರಾಧನೆ ಮಾಡಿದ್ರೆ ನನಗೆ ಮಾತೇ ಹೋಗ್ಬಿಡ್ತು ಅಂತ ಮೂಕವಾಗಿ ಅದು ಅಂತಾದ್ಯಂತೆ, ನನ್ನ ಮಾತು ಹೋಯ್ತು ಅಂತ. ಶ್ರೀಪಾದರಾಜರಂಥವ್ರಿಗೆ ಈ ರೀತಿ ಮಾಡ್ಲಿಕ್ಕೆ ಹೋದ್ರೆ ಆ ಕ್ಷುದ್ರ ದೇವತೆಗೆ ಮೂಕತ್ವ ಬಂತಂತೆ, ಅದಕ್ಕೆ ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಇದು ಒಂದು ರೀತಿ ಹೇಳ್ತಾರೆ. ಕೆಲವರು ಏನಂದ್ರೆ ಇವ್ರಿಗೆ ಮೂಕತ್ವ ಬಂದ್ಬಿಡ್ತಂತೆ. ವಾಕ್ಯಾರ್ಥ ಕೂತಿದ್ರು ಪ್ರತಿವಾದಿಗಳು, ಯಾರು ಅವರನ್ನ ಕುರಿತು ಮೂಕರಾಗಲಿ ಅಂತ ಧ್ಯಾನ ಮಾಡಿದಿರಲ್ಲ ಆ ಕ್ಷುದ್ರ ದೇವತೆಯನ್ನು, ಅವ್ರಿಗೆಲ್ಲ ಮಾತೇ ಹೋಗ್ಬಿಡ್ತಂತೆ. ಶ್ರೀಪಾದರಾಜರ ಹತ್ರ ಶರಣಾಗತರಾಗ್ತಾರಂತೆ, ಕ್ಷಮಿಸಿ ಗುರುಗಳೇ ತಪ್ಪಾಯಿತು ಅಂತ. ಆಮೇಲೆ ಪ್ರಸಾದವನ್ನ ಕೊಟ್ಟು ಅವ್ರಿಗೆ, ಇನ್ ಮುಂದೆ ಮಾತು ಬರುತ್ತೆ ಹೋಗ್ರಿ, ಇನ್ ಮುಂದೆ ಯಾರಿಗೂ ಹೀಗೆ ಮಾಡಬೇಡಿ ಅಂತ ಧರ್ಮ ಗುರುವಾಗಿ ತಾವು ಧರ್ಮ ಪ್ರಚಾರವನ್ನ ಮುಖ್ಯವಾಗಿ ಇಟ್ಟುಕೊಂಡು ಇಂಥವನ್ನೆಲ್ಲ ನೋಡಿ ನೋಡಿ ತಿದ್ದಿ ಅನುಗ್ರಹ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ರು. ಅವ್ರಿಗೆ ಎಷ್ಟೊತ್ತು ಜನ್ಮವಿಡೀ ನಿಮಗೆ ಮಾತು ಬರದೇ ಇರಲಿ ಅಂತ ಶಾಪ ಕೊಟ್ಟು ಹೋಗಿದ್ದ ಅವ್ರ ಕಥೆ ಏನು? ಕಾರುಣ್ಯ ಮೂರ್ತಿ ಅದು ಶ್ರೀಪಾದರಾಯರು. ಅದಕ್ಕೆ ಅವರು ಅಂಕುಶವನ್ನ ಹಿಡ್ಕೊಂಡು ಆನೆಯ ನಿಯಂತ್ರಣ ಮಾಡೋರಷ್ಟೇ ಹೊರತು ಆನೆ ಕಥೆನೇ ಮುಗಿಸೋರಲ್ಲ. ಪ್ರತಿವಾದಿಗಳ ಕಥೆನ ಮುಗಿಸೋದ್ರಲ್ಲಿ ಅವ್ರಿಗೆ ತಾತ್ಪರ್ಯ ಇಲ್ಲ, ಅದು ಬೇಕಾಗಿಲ್ಲ. ಪ್ರತಿವಾದಿಗಳು ಕೂಡ ತಿದ್ದುಕೊಂಡು ಒಳ್ಳೆ ಮಾರ್ಗದಲ್ಲಿ ಬರಲಿ ಅನ್ನೋ ದೃಷ್ಟಿಯಲ್ಲಿ ಇಲ್ಲಿ ವ್ಯಾಸತೀರ್ಥರು ವಾದಿಗಜ ಮಸ್ತಕ ಅಂಕುಶ ಸುಜನ ಬುಧಗೇಯ, ದೊಡ್ಡ ಜ್ಞಾನಿಗಳು ಒಳ್ಳೆಯವರೆಲ್ಲ ಗೇಯ ಸ್ತೋತ್ರ ಮಾಡ್ತಾ ಇದ್ರು ಶ್ರೀಪಾದರಾಜರನ್ನ. ಮೇದಿನಿ ಸುರವಂದ್ಯ, ಮೇದಿನಿ ಸುರರು ಅಂದ್ರೆ ಭೂಸುರರು ಅಂದ್ರೆ ಬ್ರಾಹ್ಮಣರು ಅಂತ ಅರ್ಥ. ಬ್ರಾಹ್ಮಣರು ವಿಶೇಷವಾಗಿ ಶ್ರೀಪಾದರಾಜರಿಗೆ ನಮಸ್ಕಾರವನ್ನು ಮಾಡ್ತಾರೆ. ಮೇದಿನಿ ಸುರರಿಂದ ವಂದ್ಯರಾದ ಶ್ರೀಪಾದರಾಯ ಅಂತ ಈ ಪಲ್ಲವಿಯಲ್ಲಿ ಬಂದ ಭಾಗದ ಅಭಿಪ್ರಾಯ. ಮುಂದಕ್ಕೆ ಹೋಗೋಣ. ಸಕಲ ಶಾಸ್ತ್ರ ಕಲಾಪ, ಇದೆಲ್ಲ ಪರಾಕಿನಂತೆ ನಾವು ನೆನಪಿಸ್ಕೊಳ್ಬೇಕು. ವ್ಯಾಸತೀರ್ಥರು ಶ್ರೀಪಾದರಾಜರ ಮೇಲೆ ಮಾಡಿದ ಪರಾಕಿದು. ಉದ್ಗಾರವನ್ನ ತೆಗಿತಾ ಇದ್ದಾರೆ ಗುರುಗಳ ಬಗ್ಗೆ. ಪ್ರತಿನಿತ್ಯ ಈ ಕೀರ್ತನೆಯನ್ನು ನಾವು ಹೇಳ್ಕೊಳ್ಬೇಕು ಮನೆ ಮನೆಗಳಲ್ಲಿ. ಅಂಥ ಉತ್ತಮವಾದ ಕೀರ್ತನೆ. ಮೊದಲನೇ ಶಬ್ದ ವಾದಿಗಜ ಮಸ್ತಕಾಂಕುಶ, ಜೋರಾಗಿ. ಅದು ಎರಡನೇದು ಸುಜನ ಬುಧಗೇಯ, ಮೇದಿನಿ ಸುರವಂದ್ಯ ಶ್ರೀಪಾದರಾಜ, ಮೂರಾಯ್ತು. ನಾಲ್ಕನೇದು ಸಕಲ ಶಾಸ್ತ್ರ ಕಲಾಪ. ಏನ್ ಶಾಸ್ತ್ರ ಗೊತ್ತಿಲ್ಲ ಶ್ರೀಪಾದರಾಜರಿಗೆ, ಎಲ್ಲಾ ವಿಧವಾದ ಶಾಸ್ತ್ರ ಗೊತ್ತಿದೆ. ಶಾಸ್ತ್ರದ ಕಲಾಪ ಗುಂಪು ಅವರಲ್ಲಿತ್ತು. ಇದಕ್ಕೊಂದೇ ಒಂದು ಉದಾಹರಣೆ, ಫಣಿ ಬಂಧ ನಿವಾರಕಾಯ. ವ್ಯಾಸರಾಜರು ಮುಳುಬಾಗಿಲು ಕ್ಷೇತ್ರದಲ್ಲಿ ಧ್ಯಾನ ಮಾಡ್ತಾ ಕೂತಿದ್ರು. ಈಗಲೂ ನಾವು ನೋಡ್ತೀವಿ ಆನ್ಹಿಕ ಸ್ಥಳ ಅಂತ, ಅಲ್ಲಿ ಕೂತಿದ್ರು ಅಂತ ತುಂಬಾ ಪ್ರಸಿದ್ಧಿ. ಅಲ್ಲೇ ನಾವು ನೋಡ್ಬೋದು ವ್ಯಾಸರಾಜರ ಆನ್ಹಿಕ ಸ್ಥಳ, ಅಲ್ಲೇ ಪಾಠವನ್ನು ಕೇಳ್ತಾ ಇದ್ರು ಅಂತ ಕೇಳ್ತೀವಿ. ಅಂಥ ಸ್ಥಳದಲ್ಲಿ ಧ್ಯಾನ ಮಾಡ್ತಾ ಕೂತಿದ್ದಾಗ ಹಿಂದೆ ಒಂದು ಘಟ ಸರ್ಪ ಬಂದು ಪೂರ್ತಿ ಮುಚ್ಕೊಳ್ತಂತೆ ವ್ಯಾಸರಾಜರನ್ನ. ಅಷ್ಟೊತ್ತಿಗೆ ಶಿಷ್ಯರಿಗೆಲ್ಲ ಗಾಬರಿ ಹೋಗಿ ಶ್ರೀಪಾದರಾಯರಿಗೆ ತಿಳಿಸ್ತಾರೆ, ಹೀಗಾಗ್ಬಿಡಿದೆ ಸ್ವಾಮಿ, ನಿಮ್ಮ ಶಿಷ್ಯರಿಗೆ ಹಾವು ಬಂಧಿಸಿ ಇಟ್ಟುಕೊಂಡಿದೆ, ಆ ಹಾವಿನ ಬಂಧನ ನಿವಾರಣೆ ಆಗ್ಬೇಕಾಗಿದೆ. ಶ್ರೀಪಾದರಾಜರು ನಗ್ತಾ ನಗ್ತಾ ಬರ್ತಾರಂತೆ. ಒಂದು ಕೃತಿಯಲ್ಲಿ ನಾವು ನೋಡ್ತೀವಿ, ನೆನೆದು ಬದುಕಿರೋ ಅನ್ನೋ ಕೃತಿಯಲ್ಲಿ ವ್ಯಾಸತೀರ್ಥರೇನು ಹೇಳ್ತಾರೆ, ಆದಿಶೇಷನ ಪೋಲ್ವ ಮುನಿಯ ಅಂತ ಹೇಳ್ತಾರೆ. ಆದಿಶೇಷನಿಗೆ ಹೋಲಿಕೆ ಕೊಡಬೇಕು ಶ್ರೀಪಾದರಾಯರನ್ನ ಅಂತ. ಅಂಥ ಆದಿಶೇಷನ ಥರ ವ್ಯಕ್ತಿತ್ವವನ್ನ ಹೊಂದಿರುವಂಥ ಶ್ರೀಪಾದರಾಯರು ಬರ್ತಾರೆ, ನಗ್ತಾ ನಗ್ತಾ ಬರ್ತಾರೆ. ಅವ್ರಿಗೆ ಗಾಬರಿನೇ ಇಲ್ಲ. ಅಕ್ಕಪಕ್ಕದಲ್ಲಿರೋರಿಗೆಲ್ಲ ಗಾಬರಿ, ಇದೇನಿದು
ಶ್ರೀಪಾದರಾಜರು ತಮ್ಮ ಶಿಷ್ಯರಿಗೆ ಹೀಗಾಗಿದೆ ಅಂದ್ರೆ ನಗ್ತಾ ನಗ್ತಾ ಬರ್ತಾರೆ ಅಂತ ಆರಾಮಾಗಿ ಬಂದರಂತೆ. ಬಂದು ಆ ಸರ್ಪ ಏನು ವ್ಯಾಸತೀರ್ಥರನ್ನ ಪೂರ್ಣ ಬಂಧನದಲ್ಲಿ ಮುಚ್ಚಿಕೊಂಡಿದೆ ಅದನ್ನು ಕುರಿತು ಸರ್ಪ ಭಾಷೆಯಲ್ಲಿ ಮಾತಾಡ್ತಾರಂತೆ. ಸರ್ಪ ಭಾಷೆನ ನಾವು ಪ್ರಾಣಿಗಳ ಜೊತೆ ಮಾತಾಡ್ಲಿಕ್ಕೆ ಬರುತ್ತಾ? ನಮ್ಮ ಭಾಷೆ ಅವಕ್ ಬರಲ್ಲ, ಅದರ ಭಾಷೆ ನಮಗ್ ಬರಲ್ಲ. ಆದ್ರೆ ಶ್ರೀಪಾದರಾಜರಿಗೆ ಹಾಗಲ್ಲ. ನಿಜವಾಗಿ ಆದಿಶೇಷನ ಪೋಲ್ಲ ಮುನಿಯ ಅಂತ ಹೇಳುವಂತೆ ಆ ಸರ್ಪದ ಭಾಷೆಯಲ್ಲೇ ಶ್ರೀಪಾದರಾಜರು ಮಾತಾಡಿದ್ರಂತೆ. ಏನ್ ಕನ್ನಡನ ಸಂಸ್ಕೃತನ ಸರ್ಪ ಮಾತಾಡೋದು? ಯಾರಿಗ್ ಗೊತ್ತು? ಅದು ಶ್ರೀಪಾದರಾಜರಿಗೆ ಗೊತ್ತು. ಸರ್ಪದ ಭಾಷೆಯಿಂದ ಮಾತನಾಡಿಸಿ ಸರ್ಪ ಹೋಗುವಂತೆ ಎಲ್ಲ ಕಳಚಿ ಬಿಟ್ಟು ಓಡೋಯ್ತಂತೆ ಆ ಸರ್ಪ. ಹೀಗೆ ವ್ಯಾಸರಾಜರಿಗೆ ಫಣಿಬಂಧ, ಆ ಹಾವಿನ ಬಂಧನ ಏನುಂಟಾಯ್ತು ಅದನ್ನ ಕಳೆದ್ರು ಅಂತ. ಸ್ವಯಂ ವ್ಯಾಸತೀರ್ಥರು ಸಮರ್ಥರು. ಅವ್ರಿಗೇನು ಆ ಸರ್ಪ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಅವ್ರು ತಪಸ್ಸು ಕೂತಿದ್ದಾರೆ. ಇದೆಲ್ಲ ಹೇಗಿದೆ? ಧ್ರುವ ಮಹಾರಾಜ ತಾನು ತಪಸ್ ಮಾಡ್ದಾಗ ಏನಾದ್ರೂ ಆಯ್ತಾ? ಯಾವ ಹುಲಿ ಯಾವ ಏನ್ ಬೇಕಾದ್ರೂ ಬರ್ಲಿ, ಏನಾಗ್ಲಿಲ್ಲ. ತನ್ನ ಪಾಡಿಗೆ ದೇವರ ಧ್ಯಾನದಲ್ಲಿ ಮುಳುಗಿದ್ದ. ಅಂಥ ಧ್ರುವಾಂಶ ಸಂಭೂತರಾದ ಶ್ರೀಪಾದರಾಯರ ಶಿಷ್ಯರು ವ್ಯಾಸತೀರ್ಥರು ಅಂದ ಮೇಲೆ ಇಂಥ ವ್ಯಾಸತೀರ್ಥರಿಗೆ ಏನಾದ್ರೂ ಯಾವ್ದಾದ್ರು ಪ್ರಾಣಿಯಿಂದ ತೊಂದರೆ ಆಗ್ಲಿಕ್ಕೆ ಸಾಧ್ಯನಾ? ಇಲ್ಲ. ಸ್ವತಃ ಹತ್ತಿರದಲ್ಲೇ ಶ್ರೀಪಾದರಾಜರಿದ್ದಾರೆ, ಇನ್ನೇನು ಕೇಳಬೇಕು. ಹಾಗಾಗಿ ಇದೊಂದು ಶ್ರೀಪಾದರಾಜರ ಆ ಬಹುಭಾಷಾ ಪಾಂಡಿತ್ಯ, ಎಂಥ ಶಾಸ್ತ್ರ ಕಲಾಪ ಗುಂಪು ಅವರಲ್ಲಿತ್ತು ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಸನ್ಯಾಸ ಕುಲದೀಪ ಅಂತ ಹೇಳ್ತಾರೆ ವ್ಯಾಸತೀರ್ಥರು. ನಾವೆಲ್ಲ ವ್ಯಾಸರಾಜರನ್ನ ಸನ್ಯಾಸಿಗಳಿಗೆ ಚಕ್ರವರ್ತಿ ತರ ಅಂತ ನೋಡ್ತೀವಿ, ರಾಜಗುರು ಅಂತ. ಅಂಥ ರಾಜಗುರುಗಳಾದ ಯತಿಕುಲ ಚಕ್ರವರ್ತಿಗಳಾದ ವ್ಯಾಸರಾಜರು ಹೇಳೋ ಮಾತು, ಸನ್ಯಾಸ ಕುಲಕ್ಕೆ ದೀಪ ಅದು ನಮ್ಮ ಗುರುಗಳು ಶ್ರೀಪಾದರಾಯರು. ಸನ್ಯಾಸ ಪರಂಪರೆಗೆ ದೀಪದಂತೆ ಬೆಳಗ್ತಾರೆ ಅವರು ಅಂತ ಮೇಲೆ ಶ್ರೀಪಾದರಾಜರು ಅಂತ. ಇನ್ನು ಸಕಲ ಸತ್ಯ ಸ್ಥಾಪ, ಸತ್ಯ ಜಗತ್ತು, ಸತ್ಯ ಭಗವಂತ, ಸತ್ಯ ಮೋಕ್ಷ, ಎಲ್ಲ ಸತ್ಯ, ಸುಳ್ಳಲ್ಲ. ಜಗತ್ತೇ ಇಲ್ಲ, ದೇವರಿಲ್ಲ, ಏನಿದು ಅರ್ಥ? ನಾಸ್ತಿಕವಾದ ಅಷ್ಟು ಹರಡಿದೆ. ಎಲ್ಲ ಖಂಡನೆ ಮಾಡಿ ಸತ್ಯವನ್ನ ಸ್ಥಾಪನೆ ಮಾಡಿದವರು. ಸುಜ್ಞಾನ ದೀಪ, ಒಳ್ಳೆಯ ಜ್ಞಾನದೀಪ ಅನುಭವಿಸಿದ್ದಾರೆ ವ್ಯಾಸತೀರ್ಥರು. 12 ವರ್ಷಗಳ ಕಾಲ ಶ್ರೀಪಾದರಾಜರ ಬಳಿ ವೇದಾಂತ ವಿದ್ಯಾಭ್ಯಾಸ ಮಾಡಿದ್ರು. 12 ವರ್ಷ ಬರೀ ವೇದಾಂತ ಶಾಸ್ತ್ರಕ್ಕೆ ಅಂತ ಪ್ರಸಿದ್ಧಿ. ಇದನ್ನ ಕೇಳಿದಾಗ ರೋಮಾಂಚನ ಆಗುತ್ತೆ. ವೇದಾಂತ ಶಾಸ್ತ್ರ 12 ವರ್ಷ ವ್ಯಾಸರಾಜರು ಓದಿದ್ದಾರೆ ಅಂದ್ರೆ ಎಷ್ಟು ವಿದ್ಯೆ ಶ್ರೀಪಾದರಾಜರಲ್ಲಿತ್ತು. ಯಾಕಂದ್ರೆ ಇವ್ರು ತುಂಬಾ ಚುರುಕು ವ್ಯಾಸರಾಜರು. ಅವರು ಅಕ್ಷರಾಭ್ಯಾಸ ಮಾಡಿದ್ದು ಇದೆಲ್ಲ ತುಂಬಾ ಅತಿ ವೇಗದಲ್ಲಿ. ಸುಮ್ಮನೆ ಅದೇನೋ ಕೃಷ್ಣ ಸಾಂದೀಪನಿ ಆಚಾರ್ಯರ ಬಳಿ ಕಲಿತ್ನಲ್ಲ, ಹಾಗಾಯ್ತು ಇದು ಕಥೆ. ತುಂಬಾ ಚಿಕ್ಕ ಸಮಯದಲ್ಲಿ ಅವರು ಬೇಗ ಕಲ್ತಿದ್ದು. ಅಂಥ ವ್ಯಾಸರಾಜರು 12 ವರ್ಷ ಶ್ರೀಪಾದರಾಜರ ಬಳಿ ಓದ್ತಾರೆ ಅಂದ್ರೆ ಇನ್ನು ಎಷ್ಟು ಶ್ರೀಪಾದರಾಜರಲ್ಲಿ ವಿದ್ಯೆ ಇತ್ತು. ಅದನ್ನ ಹೇಗೆ ವ್ಯಾಸರಾಜರು ಅನೇಕ ವರ್ಷಗಳಲ್ಲಿ ಪಡಿಬೇಕಾದ ವಿದ್ಯೆಯನ್ನ 12 ವರ್ಷದಲ್ಲಿ ವೇಗದಲ್ಲಿ ಕಲಿತರು ಅನ್ನೋದನ್ನು ಊಹಿಸ್ಬೋದು. ಅಂಥ ಸುಜ್ಞಾನ ದೀಪ, ಪ್ರಕಟ ಪಾವನ ರೂಪ, ನಿಮ್ಮ ಪವಿತ್ರವಾದ ರೂಪವನ್ನು ನನಗೆ ತೋರಿಸಿದ್ರಿ. ಅಂದ್ರೆ ಧ್ರುವಾಂಶ ಸಂಭೂತರಾದ ಶ್ರೀಪಾದರಾಜರು ಅವರ ಸ್ವರೂಪವನ್ನು ತೋರಿಸಿದ್ರು ಅಂತ ಕಾಣುತ್ತೆ ವ್ಯಾಸತೀರ್ಥರಿಗೆ. ಅದನ್ನ ಪ್ರಕಟ ಪಾವನ ರೂಪ, ನಿಮ್ಮ ಪವಿತ್ರ ರೂಪವನ್ನ ನಾನು ನೋಡಿದ್ದೀನಿ ಎನ್ನುವ ಅರ್ಥದಲ್ಲಿ ಇಲ್ಲಿ ಹೇಳಿದ್ದಾರೆ. ಅರಿ ಕುಜನ ಮತಲೋಪ, ಶತ್ರುಗಳು ಕೆಟ್ಟ ಜನರು ಯಾರ್ಯಾರಿದ್ದಾರೆ ಅವರ ಮತ ಲೋಪ ಆಗೋಯ್ತು. ಇವರು ಬಂದ್ರ ಅಲ್ಲಲ್ಲಿ ಲೋಪ ಆಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ನಿಕಟ ವರ್ಜಿತ ಪಾಪ, ತಮ್ಮ ಹತ್ತಿರಕ್ಕೂ ಪಾಪಗಳನ್ನ ಬಿಟ್ಕೊಡಲ್ಲ ಇವರು. ನಿಕಟ ಅಂದ್ರೆ ಹತ್ತಿರ, ವರ್ಜಿತ ಅಂದ್ರೆ ಬಿಟ್ಟಿರೋದು. ಯಾವುದನ್ನ? ಪಾಪವನ್ನ. ಕೀರ್ತಿ ಪ್ರತಾಪ, ತಮ್ಮ ಕೀರ್ತಿಗಳಿಂದ ಪರಾಕ್ರಮವನ್ನ ಹೊಂದಿದವರು. ಪರಾಕ್ರಮದ ರೀತಿಯಲ್ಲಿ ರಾಜರುಗಳೆಲ್ಲ ತಮ್ಮ ಪರಾಕ್ರಮ ತೋರಿಸ್ತಾರಲ್ಲ, ಇವರ ಕೀರ್ತಿ ಪ್ರತಾಪ ಪರಾಕ್ರಮ ಹಾಗೆ ಹರಡಿತ್ತು ಇಡೀ ದೇಶದಲ್ಲಿ ಅಂತ. ಎಲ್ಲೆಲ್ಲಿ ಹೋಗ್ತಾರೋ ಶ್ರೀಪಾದರಾಜರು ಕೈ ಮುಗಿಯೋದೆ. ಆ ಕಾಲದ ದೊಡ್ಡ ದೊಡ್ಡ ಎಲ್ಲ ಶಾಸ್ತ್ರಜ್ಞರು ಶ್ರೀಪಾದರಾಜರ ಬಳಿ ಬಂದು ನಮಸ್ಕರಿಸಿ ಹೋಗ್ತಾ ಇದ್ರು, ಗೌರವ ಸಮರ್ಪಣೆ ಮಾಡಿ. ಯಾಕೆಂದ್ರೆ ಒಂದು ವ್ಯಾಸತೀರ್ಥರಂತ ಶಿಷ್ಯರ ನಿರ್ಮಾಣ ಮಾಡಿದ್ ಒಂದಾದ್ರೆ ಶ್ರೀಪಾದರಾಜರ ವ್ಯಕ್ತಿತ್ವನೇ ಹಾಗೆ. ಅವರದೇ ಸ್ವಯಂ ವ್ಯಕ್ತಿತ್ವ ಇದೆ. ಅದರಲ್ಲೇ ಒಬ್ಬ ಶಿಷ್ಯರನ್ನ ತಯಾರು ಮಾಡಿ ಕೊಟ್ಟಿದ್ದಾರೆ ಸಮಾಜಕ್ಕೆ. ಆ ಶಿಷ್ಯರನ್ನು ನೋಡಿದಾಗ ಚಿಕ್ಕ ಶಿಷ್ಯ, ವ್ಯಾಸತೀರ್ಥರಿಗೆ ಬಹಳ ಚಿಕ್ಕ ವಯಸ್ಸು. ಅಂತ ಚಿಕ್ಕ ವಯಸ್ಸಿನ ಶಿಷ್ಯರನ್ನು ನೋಡಿದಾಗಲೇ ಗೊತ್ತಾಗುತ್ತೆ ಗುರುಗಳ ಪಾಂಡಿತ್ಯ ಎಂಥದ್ದು ಅಂತ. ಇಂಥ ಕೀರ್ತಿ ಪ್ರತಾಪ ಮೆರೆದವರು ಇವರು. ಹರಿಪದಾಂಬುಜ ಭೃಂಗ ಅಂತ ಹೇಳ್ತಾರೆ. ಭಗವಂತನ ಪಾದ ಕಮಲಗಳಲ್ಲಿ ದುಂಬಿ ಥರ ರಸ ಹೀರ್ತಾನೆ ಇರೋದು ದುಂಬಿ ಕೆಲಸ ಹೂವುಗಳಲ್ಲಿ. ಹಾಗೆ ಈ ದುಂಬಿಯಂತೆ ಶ್ರೀಪಾದರಾಜರು ಭಗವಂತನ ಗೋಪಿನಾಥನ ರಂಗವಿಠಲನ ಪಾದ ಕಮಲಗಳಲ್ಲಿ ಹೀರ್ತಾ ಇದ್ದಾರೆ.
ಪರಮತ ಅಹಿ ವಿಹಂಗ. ಗರುಡ ದೇವರ ಥರ ಇದ್ದಾರೆ. ಶೇಷ ಅಷ್ಟೇ ಅಲ್ಲ, ಶೇಷದೇವರ ಕಕ್ಷೆಯಲ್ಲೇ ಬರೋ ಗರುಡ ದೇವರ ಥರನೂ ಇವರಿದ್ದಾರೆ. ಪರಮತ ಅಹಿ, ಈ ಕೆಟ್ಟ ಮತ, ಕೆಟ್ಟವರು ಹೇಗಿರ್ತಾರೆ? ಸರ್ಪಗಳ ಥರ ಬಂದು ವಿಷ ಕಾರೋದೆ. ಆದರೆ ವಿಷ ಕಾರ್ಲಿಕ್ಕೆ ಇವರು ಬಿಡೋದೇ ಇಲ್ಲ. ಗರುಡ ಬಂದ್ರೆ ಗರುಡ ಚಿಹ್ನೆ ನೋಡಿದ ಕೂಡಲೇ ಓಡ್ ಹೋಗುತ್ತೆ ಹಾವುಗಳು, ಸರ್ಪಗಳು. ಹಾಗೆ ಗರುಡನ ತರ, ವಿಹಂಗ ತರ, ಅಂದ್ರೆ ಗರುಡನ ತರಹ ಶ್ರೀಪಾದರಾಯರು ಪರಮತವೆಂಬ ಆ ಸರ್ಪಗಳಿಗೆ ಇದ್ರು. ಗರುಡನಂತೆ ಓಡಿಸಿದ್ರು ಅದನ್ನೆಲ್ಲ ಅಂತ. ಪರಮ ಸುಗುಣ ಅಂತರಂಗ, ಅವರ ಒಳಗಡೆ ಎಷ್ಟು ಸಾತ್ವಿಕ ಗುಣಗಳಿತ್ತು. ಪರಮ ಸುಗುಣ, ಅದ್ರ ಬಗ್ಗೆ ಈ ಗುಣ ಅಂತ ಹೇಳಿಕ್ ಬರಲ್ಲ, ಅದೊಂದು ಪೀಕ್ ಅವಸ್ಥೆ ಅಂತಲ್ಲ, ಪಕ್ವಾವಸ್ಥೆಯಲ್ಲಿ ಎಲ್ಲ ಸದ್ಗುಣಗಳು ಅವರಲ್ಲಿ ನೆಲೆಸಿತ್ತು. ಭವ ದುರಿತ ಭಂಗ, ಸಂಸಾರವೆಂಬ ಈ ದುರಿತ, ಕೆಟ್ಟದ್ದನ್ನ ಭಂಗ ಮಾಡೋದ್ರಲ್ಲಿ ಎತ್ತಿದ ಕೈಯವರು. ಅದಕ್ಕೆ ಅವರ ನಾಮಸ್ಮರಣೆ ಪ್ರತಿನಿತ್ಯ ಮಾಡಬೇಕು ಅಂತ. ಮಾಡಿದ್ರೆ ಭವ ದುರಿತ ಭಂಗ ಆಗುತ್ತೆ. ಈ ಸಂಸಾರಕ್ಕೆ ಭಂಗತನವನ್ನು ಉಂಟು ಮಾಡುವಂತಹ ದಿವ್ಯ ಜ್ಞಾನ ಕೊಡ್ತಾರೆ, ಅನುಗ್ರಹವನ್ನ ಮಾಡ್ತಾರೆ ಅನ್ನೋದನ್ನ ಗಮನಿಸ್ಬೋದು. ಶರಣ ಕೀರ್ತಿ ತರಂಗ ಶತ್ರು ತಿಮಿರ ಪತಂಗ. ಶರಣ ಕೀರ್ತಿ, ಇವರನ್ನ ಶರಣಾಗತರನ್ನಾಗಿ ಹೊಂದಿದವರ ಕೀರ್ತಿನೂ ಕೂಡ ಅಲೆಗಳಂತೆ ಮುಂದೆ ಬರಿತಾ ಇರುತ್ತಂತೆ. ಅಂದ್ರೆ ಶ್ರೀಪಾದರಾಜರನ್ನ ಅನುಸರಿಸಿದವ್ರ ಕೀರ್ತಿನೂ ಅಲೆಗಳ ತರ ಹೋಗುತ್ತೆ. ಅದಕ್ಕೆ ವ್ಯಾಸತೀರ್ಥರೇ ಸಾಕ್ಷಿ. ಅವರನ್ನ ಶರಣಾಗತರನ್ನಾಗಿ ಹೊಂದಿದ್ರು ವ್ಯಾಸತೀರ್ಥರು, ಗುರುಗಳನ್ನಾಗಿ ಸ್ವೀಕಾರ ಮಾಡಿದ್ರು. ವ್ಯಾಸರಾಜರ ಕೀರ್ತಿ ಅಲೆಗಳ ತರ, ಇನ್ನು ದೊಡ್ಡ ದೊಡ್ಡ ಅಲೆಗಳ ರೀತಿ ಇಂದಿನ ಸಮಾಜದಲ್ಲೂ ಕೂಡ ವ್ಯಾಸರಾಜರ ಸ್ಮರಣೆಯನ್ನ ಎಲ್ಲರೂ ಮಾಡ್ತಾ ಇದ್ದೀವಿ. ಅವರ ತರಂಗ, ಆ ಕೀರ್ತಿ ತರಂಗ ಹರಡ್ತಾ ಇದೆ. ಶತ್ರು ತಿಮಿರ ಪತಂಗ. ಶತ್ರು ತಿಮಿರ, ಈ ಶತ್ರುಗಳು ಕತ್ತಲೆ ತರ ಅಂತೆ. ಆ ಕತ್ತಲೆ ಎಂತ ಇರುವ ಆ ಶತ್ರುಗಳ ಒಳಗಡೆ ಪತಂಗ ಹುಳುವಿನ ತರ, ಮಿಂಚಿನ ಹುಳು ತರ ಓಡಾಡುವಂಥವ್ರು ಇವರು. ಅವೆಲ್ಲ ಕತ್ತಲೆ, ಮಿಂಚಿನ ಹುಳ ಒಳಗಡೆ ಓಡಾಡ್ತಾ ಇರುತ್ತೆ, ಅದೊಂದೇ ಕಾಣೋದು. ಪ್ರತಿವಾದಿಗಳು ಕೂತಿದ್ರೆ ಹೊಳಿತಾ ಇರೋರು ಇವರೊಬ್ಬರೇ ಆಗಿರ್ತಾರಂತೆ. ಶ್ರೀಪಾದರಾಜರು ಅಂಥ ದಿವ್ಯವಾದ ವಿದ್ಯೆಯನ್ನ ಪಡೆದವರು. ಶರಣ ಶುಭ ಚರಿತಾಂಗ. ಶರಣು ಶರಣು, ಎರಡೆರಡು ಸಲ ಶರಣು ಶರಣು ಅಂತ ಅಂತ ಇರ್ಬೇಕಂತೆ ಗುರುಗಳಿಗೆ. ಇದೊಂದು ಶರಣ ಅಂತ ಪದನೂ ಕೂಡ ಇದೆ. ಶರಣ ಶುಭ ಚರಿತಾಂಗ, ಶರಣಾಗತರಿಗೆ ಒಳ್ಳೆಯ ಚಾರಿತ್ರ್ಯವನ್ನ ಕೊಡುವಂಥ ದಿವ್ಯವಾದ ದೇಹವನ್ನ ಪಡೆದವರು. ಅಂದ್ರೆ ತಮ್ಮ ಬಳಿ ಬಂದವ್ರನ್ನ ಉದ್ಧಾರ ಮಾಡ್ತಾರೆ, ದುಷ್ಟತನವನ್ನ ಹೋಗಲಾಡಿಸಿ ದಿವ್ಯವಾದ ಅಂಗವನ್ನ ಪಡೆಯುವಂತೆ ಮಾಡ್ತಾರೆ. ಷಟ್ ಶಾಸ್ತ್ರ ಸಂಘ, ಒಂದು ಸತ್ಪಾತ್ರ ಸಂಘ ಅಂತಲೂ ಇದೆ. ಸತ್ಪಾತ್ರರು ಯಾವಾಗಲೂ ಇವರ ಸಂಘವನ್ನ ಬಯಸ್ತಾ ಇದ್ರು ಅಂತ. ಇನ್ನೊಂದು ಷಟ್ ಶಾಸ್ತ್ರ, 6 ವಿಧವಾದ ಶಾಸ್ತ್ರಗಳ ಸಂಘ. ವೇದಾಂಗಗಳ ಪರಿಚಯ ಏನ್ ಗೊತ್ತಿಲ್ಲ ಬಿಡಿ, ಎಲ್ಲಾ ಶಾಸ್ತ್ರಗಳ ಪರಿಚಯ ಇರೋರು ಇವರು. ಪರಿಚಯ ಅಂದ್ರೆ ಸುಮ್ಮನೆ ಮೇಲ್ನೋಟಕ್ಕಲ್ಲ, ಪಾಂಡಿತ್ಯ, ಗಾಂಭೀರ್ಯ, ಆಳ ಚೆನ್ನಾಗಿ ಗೊತ್ತಿರೋರು. ಶ್ರೀಕೃಷ್ಣ ದಿವ್ಯ ಪಾದಾಬ್ಜ ಚಿಂತಾಲೋಲ. ಇಂಥ ಶ್ರೀಪಾದರಾಜರು ಆ ಲಕ್ಷ್ಮೀ ಕೃಷ್ಣ ಅಂದ್ರೆ ಲಕ್ಷ್ಮೀ ಸಹಿತನಾದ, ರುಕ್ಮಿಣಿ ಸಹಿತನಾದ ಆ ಕೃಷ್ಣನ ದಿವ್ಯ ಪಾದಾರ ವಿಂದಗಳಲ್ಲಿ ಮುಳುಗಿದವರು. ಅಲ್ಲಿ ಭೃಂಗದಂತೆ, ದುಂಬಿಯಂತೆ ಸಂಚಾರ ಮಾಡ್ತಾ ಇರೋರು. ವರ ಹೇಮವರ್ಣ ಮುನಿ ಪತಿಯ ಸುಕುಮಾರ. ವರ ಅಂದ್ರೆ ಶ್ರೇಷ್ಠವಾದ ವರ್ಣ ಯಾವುದು? ಬಂಗಾರದ ವರ್ಣ. ಹೊಳಿತಾ ಇರುತ್ತೆ, ಚೆನ್ನಾಗಿ ಕಾಸಿದಾಗ ಬಂಗಾರ ಬೆಂಕಿಯಿಂದ ಹೊಳಿತಾ ಇರುತ್ತೆ. ಆ ರೀತಿಯ ಬಣ್ಣವನ್ನ ಹೊಂದಿರುವಂಥ ಸ್ವರ್ಣವರ್ಣ ತೀರ್ಥರು. ಅವ್ರಿಗೆ ಕನಕವರ್ಣ ತೀರ್ಥರು, ಸ್ವರ್ಣವರ್ಣ ತೀರ್ಥರು, ಹೇಮವರ್ಣ ಮುನಿಗಳು ಎಲ್ಲ ಅದೇ. ಹೇಮ, ಸ್ವರ್ಣ, ಕನಕ ಎಲ್ಲ ಒಂದೇ ಅರ್ಥವನ್ನ ಕೊಡೋ ಶಬ್ದ. ಇಂತಹ ಮುನಿಪತಿಯ, ಎಲ್ಲರಿಗೂ ಸ್ವಾಮಿಯಾದ ಸ್ವರ್ಣವರ್ಣ ತೀರ್ಥರ ಸುಕುಮಾರ, ತುಂಬ ಪ್ರೀತಿ ಪಾತ್ರರಾದ ಶಿಷ್ಯ ಯಾರು? ಶ್ರೀಪಾದರಾಯರು ಅಂತ. ಸ್ವರ್ಣವರ್ಣ ತೀರ್ಥರು ತಾವು ಶ್ರೀಪಾದರಾಜರನ್ನ ಆಯ್ಕೆ ಮಾಡಿದ್ದೇ ದೊಡ್ಡ ವಿಷಯ. ಸ್ವರ್ಣವರ್ಣ ತೀರ್ಥರು ತುಂಬಾ ದೊಡ್ಡ ವ್ಯಕ್ತಿತ್ವದರು. ಅವ್ರು ಆರಿಸ್ಬೇಕು ಅಂದ್ರೆ ಶ್ರೀಪಾದರಾಜರು ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕು. ಪಾಸ್ ಆದ್ರು. ತುಂಬಾ ಚುರುಕು ಶ್ರೀಪಾದರಾಜರು. ಹಿಂದಿನ ಅಂದ್ರೆ ಅವರ ಪೂರ್ವಾಶ್ರಮದಲ್ಲಿ ಲಕ್ಷ್ಮೀನಾರಾಯಣ ಆಗಿದ್ದಾಗ, ಚಿಕ್ಕ ಹುಡುಗರಾಗಿದ್ದಾಗ ಹಸುಗಳನ್ನ ಮೇಯಿಸ್ಕೊಂಡು ಕಾಡಿನ ಪ್ರದೇಶದಲ್ಲಿ ಹೋಗ್ತಾ ಇದ್ರು. ಸ್ವರ್ಣವರ್ಣ ತೀರ್ಥರು ಆ ಕಡೆ ಪಲ್ಲಕ್ಕಿಯಲ್ಲಿ ಬರ್ತಾ ಇದ್ದಾರೆ. ಅಬ್ಬೂರು ಹತ್ರದಲ್ಲಿ, ಊರು ಹತ್ರಕ್ಕೆ ಹೋಗ್ಬೇಕಾಗಿದೆ. ಊರಿನ್ನೂ ಎಷ್ಟು ದೂರ ಗೊತ್ತಾಗ್ತಾ ಇಲ್ಲ. ಕಳಿಸ್ತಾರೆ, ನೋಡ್ಕೊಂಬನ್ನಿ ಯಾರಾದ್ರೂ ಕೇಳಿ ಅಂತ. ಸರಿ, ಎಲ್ಲರೂ ಬಂದ್ರು. ಪಲ್ಲಕ್ಕಿಯನ್ನು ಹೊತ್ತವರಲ್ಲಿ ಕೆಲವರು ಬೇರೆಯವ್ರಿಗೆ ಆ ಪಲ್ಲಕ್ಕಿಯನ್ನು ಕೊಟ್ಟು ತಾವು ಹತ್ತಿರಕ್ಕೆ ಬಂದು ನೋಡ್ತಾರೆ. ಚಿಕ್ಕ ಚಿಕ್ಕ ಹುಡುಗರು ಆಟ ಆಡ್ಕೊಂಡಿದ್ವು. ಸರಿ, ಆ ಚಿಕ್ಕ ಹುಡುಗರು
ತಾವೆಲ್ಲ ಇವರನ್ನು ನೋಡಿದ್ರು, ಸ್ವಾಮಿಗಳು ಬಂದಿದ್ದಾರೆ ಗೊತ್ತಾಯ್ತು, ಈ ಕಡೆ ಇವರೆಲ್ಲ ಯಾರ್ಯಾರೋ ಬೇರೆಯವರು ನಮಗೆ ಗೊತ್ತಿಲ್ಲ ಅಂತ ಓಡ್ ಹೋಗ್ಬಿಟ್ರಂತ ಎಲ್ಲ. ಆದ್ರೆ ಒಬ್ಬ ಮಾತ್ರ ಚಿಕ್ಕ ಹುಡುಗ ಓಡಾಡ್ಕೊಂಡು ಬಂದಂತೆ, ಓಡಿ ಓಡಿ ಇವ್ರ ಹತ್ರನೇ, ಓಡೋಗ್ಲಿಲ್ಲ ಇವ್ರ ಹತ್ರ. ಯಾಕೆ ಪಲ್ಲಕ್ಕಿಯಲ್ಲಿ ಸ್ವಾಮಿಗಳನ್ನ ತಾನು ನೋಡಿದ್ದಾನೆ, ಗುರುಗಳನ್ನ ನೋಡಿ ಓಡಿ ಹತ್ರಕ್ಕೆ ಬಂದಿದ್ದಾನೆ. ಆಗ ಯಾವ ಭೃತ್ಯರ ಮಾತು ಕೇಳ್ತಾ ಇಲ್ಲ ಕಿವಿಗೆ, ಸ್ವಾಮಿಗಳು ನೋಡ್ತಾ ಇದ್ದಾನೆ ಆ ಚಿಕ್ಕ ಹುಡುಗ. ಆಗ ಸ್ವಾಮಿಗಳು ಕೇಳ್ತಾರೆ, ನೀನ್ ಯಾರಪ್ಪ ಏನು ಎಲ್ಲ ವಿಚಾರಿಸಿದ್ರಂತೆ. ಆಮೇಲೆಲ್ಲ ತನ್ನ ಪರಿಚಯವನ್ನ ತಿಳಿಸ್ಕೊಟ್ಟ. ಅಲ್ಲ, ಊರು ಎಷ್ಟು ದೂರ ಇದೆ ಇನ್ನು ಅಂತ ಕೇಳಿದ್ರಂತೆ. ಆಗ ಆ ಹುಡುಗ ಉತ್ತರ ಹೇಳೋ ತರ ಒಂದು ಒಗಟನ್ನ ಹೇಳ್ತಾನೆ. ಉತ್ತರ ಹೇಳಿಲ್ಲ ನೇರವಾಗಿ, ಒಗಟನ್ನ ಹೇಳ್ದ. ಸ್ವಾಮಿಗಳೇ, ನಾನಿನ್ನೂ ಇಲ್ಲಿ ಹಸುವನ್ನ ಮೇಯಿಸ್ತಾ ಇದ್ದೀನಿ ಚಿಕ್ಕ ಹುಡುಗ, ನನ್ನ ಸಹಪಾಠಿಗಳೆಲ್ಲ ಇದ್ರು, ನನ್ನ ಜೊತೆಗಾರರೆಲ್ಲ ಇಲ್ಲೇ ಇದ್ರು, ಇನ್ನು ಸೂರ್ಯ ಮುಳುಗಿಲ್ಲ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ದೂರ ಇದೆ ಅಂತ. ಅಂದ್ರೆ ಅಭಿಪ್ರಾಯ, ಚಿಕ್ಕ ಹುಡುಗರು ಸಂಜೆ ಹೊತ್ತು ಆಗಿ ಕತ್ತಲಾಗೋಗಿದೆ, ಇನ್ನೇನು ಕತ್ತಲಾಗತ್ತೆ ಅಂತ ಗೊತ್ತಿರತ್ತೆ, ಆಗ್ಲೇ ಸ್ವಲ್ಪ ಕತ್ತಲು ಆಗಿದೆ. ಇಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಕಾಣ್ತಾ ಇದ್ದಾರೆ ಎಷ್ಟು ಜನರ ಜೊತೆಗೆ ಅಂದ್ರೆ ತುಂಬಾ ಹತ್ತಿರದಲ್ಲಿದೆ ಅಂತ ಅರ್ಥ. ಆ ಊರು ದೂರದಲ್ಲಿದೆ ಅಂತ ಅರ್ಥ ಅಲ್ಲ, ತುಂಬಾ ಹತ್ತಿರದಲ್ಲಿದೆ ಅಂತ ಅರ್ಥ. ಇಲ್ಲಾಂದ್ರೆ ಮಕ್ಕಳಿಗೆ ಹೆದರಿಕೆ, ಕತ್ತಲು ಅಂದ್ರೆ ಓಡ್ ಹೋಗ್ಬಿಡ್ತವೆ, ಅಷ್ಟೊತ್ತಿಗೆ ಇರಲ್ಲ ಸಂಜೆ ಹೊತ್ತೊತ್ತಿಗೆ. ಮತ್ತೆ ತಂದೆ ತಾಯಿಗಳ ಆಜ್ಞೆನೂ ಇರುತ್ತೆ, ಹಾಗೆ ಬೇಗ ಬಂದ್ಬಿಡ್ತವೆ ಮಕ್ಕಳು. ಹಾಗೆ ಇಲ್ಲಿ ಎಲ್ಲ ಮಕ್ಕಳು ತಾವು ಆಟ ಆಡ್ತಾ ಇನ್ನೂ ಇದ್ದಾರೆ ಅಂದ್ರೆ ತುಂಬಾ ಹತ್ತಿರದಲ್ಲಿದೆ ಅಂತ ಅರ್ಥ. ಆವಾಗ ನಗ್ತಾರಂತೆ ಸ್ವರ್ಣವರ್ಣ ತೀರ್ಥರು, ಚುರುಕಾಗಿದ್ದಾನೆ ಹುಡುಗ ಅಂತ. ಕೊನೆಗೆ ಈ ಚುರುಕುತನದಿಂದ ಪ್ರಭಾವಿತರಾಗಿ ಅವರ ವ್ಯಕ್ತಿತ್ವವನ್ನ ತಮ್ಮ ದಿವ್ಯ ದೃಷ್ಟಿಯಿಂದ ಕಂಡುಹಿಡ್ಕೊಳ್ತಾರೆ ಸ್ವರ್ಣವರ್ಣ ತೀರ್ಥರು. ನಂತರ ಇವರಿಗೆ ಆಶ್ರಮವನ್ನು ಕೂಡ ಕೊಡ್ತಾರೆ. ಅಂತಹ ಹೇಮವರ್ಣ ಮುನಿಪತಿಯ ಸುಕುಮಾರ ಇವರು ಅಂತ. ಗುರು ತಿಲಕ ಶ್ರೀಪಾದರಾಜ, ಗುರು ತಿಲಕ ಶ್ರೀಪಾದರಾಜ, ಗುರು ತಿಲಕಪ್ರಾಯರು ಅಂತ. ಏನೇನು ಪರಂಪರೆ ಇದೆ ಗುರು ಪರಂಪರೆ, ಅದರಲ್ಲಿ ತಿಲಕರಂತೆ ಇರೋರು. ಅಮಿತ ಉದ್ಧಾರ, ಮಿತಿ ಇಲ್ಲ ಅದಕ್ಕೆ, ಅಷ್ಟು ಜನನ ಉದ್ಧಾರ ಮಾಡಿದ್ದಾರೆ. ಹರಿದಾಸ ದೀಕ್ಷೆಯನ್ನ ಬೇರೆಯವರು ಕೊಟ್ಟು ತಮ್ಮ ಸಂಕೀರ್ತನೆಗಳಿಂದ ಎಷ್ಟು ಜನ ಉದ್ಧಾರ ಆಗಿದ್ದಾರೆ. ಇವತ್ತಿನ ದಿವಸ ಶ್ರೀಪಾದರಾಜರ ಕೀರ್ತನೆಯನ್ನ ಹಾಡ್ತಾರೆ, ಎಲ್ಲರೂ ಉದ್ಧಾರವನ್ನ ಹೊಂದುತ್ತಾ ಇದ್ದಾರೆ. ಸುಗಮವಾದ ಒಂದು ಹರಿದಾಸ ಪರಂಪರೆಗೆ ಪ್ರಮುಖ ಕಾರಣರು ಶ್ರೀಪಾದರಾಜರು. ಶರಣ ಜನ ಸುರಧೇನು ಭಕ್ತ ಮಂದಾರ, ಕಲ್ಪವೃಕ್ಷ ಕಾಮಧೇನು ಭಕ್ತ ಮಂದಾರ ಇವರೇ ಶ್ರೀಪಾದರಾಯರು ಅಂತ. ಸ್ವಯಂ ವ್ಯಾಸತೀರ್ಥರಿಗೆ, ವ್ಯಾಸರಾಜರಿಗೆ, ಅವರ ಅವತಾರರಾದ ರಾಘವೇಂದ್ರ ಸ್ವಾಮಿಗಳಿಗೆ ನಾವು ಹೇಳೋದಿದೆ ಕಲ್ಪವೃಕ್ಷ ಕಾಮಧೇನು ಅಂತ. ಅದೇ ಕಲ್ಪವೃಕ್ಷ ಕಾಮಧೇನುಗಳೇ ಹೇಳ್ತಾ ಇದ್ದಾವೆ ಏನಂತ, ನಮಗೂ ಕಲ್ಪವೃಕ್ಷ ಕಾಮಧೇನು ಶ್ರೀಪಾದರಾಜರು ಅಂತ. ಇಷ್ಟು ಸಾಕು ನಮಗೆ ಶ್ರೀಪಾದರಾಜರ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅಂತ. ಹೀಗೆ ಸ್ವಯಂ ಶ್ರೀ ವ್ಯಾಸರಾಜರು ತಾವು ಕಲ್ಪವೃಕ್ಷ ಕಾಮಧೇನುಗಳಾಗಿದ್ರು, ತಾವೇ ತಮ್ಮ ಗುರುಗಳನ್ನ ಕಲ್ಪವೃಕ್ಷ ಕಾಮಧೇನು ಅಂತ ಕರೀತಾ ಇದ್ದಾರೆ ಅಂದ್ರೆ ಎಷ್ಟು ದೊಡ್ಡ ವ್ಯಕ್ತಿತ್ವ ಅದು ಶ್ರೀಪಾದರಾಜರದು ಅಂತ ಗಮನಿಸ್ಬೋದು. ಹೀಗೆ ವಾದಿಗಜ ಮಸ್ತಕಾಂಕುಶದಿಂದ ಪ್ರಾರಂಭಿಸಿ ಭಕ್ತ ಮಂದಾರದವರೆಗೆ ಅನೇಕ ಪರಾಕ್ಕಿನ ರೀತಿಯಲ್ಲಿ ವ್ಯಾಸತೀರ್ಥರು ತಾವು ತಮ್ಮ ಗುರುಗಳನ್ನ ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡಿಕೊಂಡಿದ್ದಾರೆ. ಇಂಥ ಶ್ರೀಪಾದರಾಜರ ಸ್ಮರಣೆಯನ್ನ ನಾವೆಲ್ಲರೂ ಕೂಡ ಪ್ರತಿನಿತ್ಯ ಮಾಡಿ ಆ ವ್ಯಾಸರಾಜರ ದಿವ್ಯ ಅನುಗ್ರಹಕ್ಕೆ, ಶ್ರೀಪಾದರಾಜರ ಅನುಗ್ರಹಕ್ಕೆ, ತನ್ಮುಖಾಂತರ ಮುಖ್ಯ ಪ್ರಾಣನ ಅನುಗ್ರಹ, ಧ್ರುವಾಂಶ ಸಂಭೂತರು ಅಂತ ಪ್ರಸಿದ್ಧ ಶ್ರೀಪಾದರಾಜರು. ಧ್ರುವನ ಸ್ಮರಣೆಯನ್ನ ಸಂಜೆ ಹೊತ್ತು ಮಾಡಬೇಕು, ಬೆಳಗಿನ ಜಾವದಲ್ಲೂ ಮಾಡ್ಬೇಕು, ಧ್ರುವ ಚರಿತ್ರೆಯನ್ನ ಕೇಳಬೇಕು, ಎರಡೂ ಹೊತ್ತು. ತುಂಬ ಪುಣ್ಯ ಅಂತೆ. ಅಂತ ಧ್ರುವಾಂಶ ಸಂಭೂತರಾದ ಶ್ರೀಪಾದರಾಜರನ್ನ ನೆನಪಿಸ್ಕೊಂಡು ಅವರ ಅನುಗ್ರಹ ಸಂಪಾದನೆ ಮಾಡಿದರೆ ಧ್ರುವಲೋಕ, ಎಂಥ ಲೋಕ ದೇವರು ಕೊಟ್ಟ. ಹಾಗೆ ಒಬ್ಬ ವ್ಯಕ್ತಿ ತುಂಬಾ ಉನ್ನತ ಮಟ್ಟಕ್ಕೆ ಹೋಗ್ಬೇಕು, ಎಲ್ಲ ಕಷ್ಟಗಳನ್ನ ದಾಟಿ ಅಂದ್ರೆ ಶ್ರೀಪಾದರಾಜರಂತಹ ದಿವ್ಯ ವ್ಯಕ್ತಿಗಳ ಅನುಗ್ರಹ ಆಗಬೇಕು. ಅಂಥ ಅನುಗ್ರಹ ನಮ್ಮೆಲ್ಲರಿಗೂ ಆಗಲಿ ಅಂತ ಈ ಸಂದರ್ಭದಲ್ಲಿ ವ್ಯಾಸರಾಜರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಸಂಚಿಕೆಯ ಪ್ರಾಯೋಜಕತ್ವವನ್ನ ವಹಿಸಿದವರು ಗಾಯತ್ರಿ ಮಧುಸೂದನ್ ಮತ್ತು ಕುಟುಂಬ, ಬೆಂಗಳೂರು. ಇವರಿಗೆ ವಿಶೇಷವಾಗಿ ಆ ವ್ಯಾಸರಾಜನ ಹಾಗೂ ಈ ಜ್ಞಾನ ಸೇವೆ ಏನು ಅವರು ಮಾಡಿದ್ದಾರೆ ಅದಕ್ಕೆ ಪ್ರಾಯೋಜಕತ್ವವನ್ನು ವಹಿಸಿ ಅದರಿಂದ ಶ್ರೀಪಾದರಾಜರು ತೃಪ್ತರಾಗ್ತಾರೆ. ಯಾಕಂದ್ರೆ ಅವರಿಗೆ ತುಂಬಾ ಜ್ಞಾನದ ಮೇಲೆ ಒಲವು ಜಾಸ್ತಿ. ಯಾವುದೇ ಗುರುಗಳಾಗ್ಲಿ, ಅದರಲ್ಲೂ ಶ್ರೀಪಾದರಾಜರಿಗೆ ವಿಶೇಷವಾಗಿ ಅಂತಹ ಶ್ರೀಪಾದರಾಜರ ದಿವ್ಯ ಅನುಗ್ರಹ ಆ ಕುಟುಂಬಕ್ಕೆ ಇರಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಈ ಸಂಚಿಕೆಯನ್ನ ಅಸ್ಮದ್ ಗುರುವಂತರ್ಗತ, ವ್ಯಾಸತೀರ್ಥ ಗುರುವಂತರ್ಗತ, ಶ್ರೀಪಾದರಾಜ ಗುರುವಂತರ್ಗತ, ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನ ಮಾಡ್ತಾ ಇದ್ದೇವೆ. ಶ್ರೀ ಕೃಷ್ಣಾರ್ಪಣಮಸ್ತು.